ನನ್ನ ಹೆಸರು ಅನೂಪ್ ಆಂಟನಿ ಅಂತ. ಇದು ನನ್ನ 4ನೇ ಸಿನಿಮಾ. ಮೊದಲನೇ ಕಥಾವಿಚಿತ್ರ ಅಂತ ಮಾಡಿದ್ದೆ, ಆಮೇಲೆ ಮೆಹಬೂಬಾ ಮಾಡಿದ್ದೆ, ಆಮೇಲೆ ಈಗ ಕೋಮಲ್ ಸರ್ ಕುಟೀರ ಮಾಡಿದ್ದೀನಿ, ಆ್ಯಂಡ್ ಈಗ ಬುಲ್ಲಿ ನನ್ನ 4ನೇ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಭುವನ್ ಸರ್ ಹೀರೋ ಆಗಿ ಇದ್ದಾರೆ. ಆ್ಯಂಡ್ ಊರ್ವಶಿ ಮ್ಯಾಮ್ನ ನಾವು ಈ ಸಿನಿಮಾದಲ್ಲಿ ಕನ್ನಡಗೆ ವಾಪಸ್ ಕರ್ಕೊಂಡ್ಬಂದಿದ್ದೀವಿ ಆಫ್ಟರ್ ಎ ವೆರಿ ಲಾಂಗ್ ಟೈಮ್, ಆ್ಯಂಡ್ ಶಿ ಈಸ್ ಪ್ಲೇಯಿಂಗ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಶಿ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಸ್ಟೋರಿ. ಆ್ಯಂಡ್ ಜೊತೆಗೆ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಬಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಅವ್ರಿಗೆ ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಕ್ಯಾರೆಕ್ಟರ್. ಅವ್ರು ತುಂಬ ಎಂಜಾಯ್ ಮಾಡಿದ್ರು ಇದು ಕ್ಯಾರೆಕ್ಟರ್ ಮಾಡ್ತಾ. ಆ್ಯಂಡ್ ಆ್ಯಸ್ ಯೂಶಲ್ ಒಬ್ಬ ಕಾಮಿಡಿಯನ್ ಏನು ಬೇಕಾಗಿರ್ತಾನೆ ಇದಕ್ಕೆ ನಮಗೆ ಹುಲಿ ಕಾರ್ತಿಕ್ ಅವರು ಇದ್ದಾರೆ ಇದರಲ್ಲಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ನಮಗೆ ಪ್ರಕಾಶ್ ತುಮ್ಮಿನಾಡು ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಆ್ಯಂಡ್ ಇನ್ನೂ ಇದೇ ಥರ ಸ್ಟಾರ್ ಕ್ಯಾಸ್ಟ್ಗಳಿದೆ ಸರ್. ಇದು ಸಿನಿಮಾ ಬಗ್ಗೆ. ಆ್ಯಂಡ್ ಇವತ್ತು ನಮ್ಮ ಸಿನಿಮಾ ಟೈಟಲ್ಲು ನಿಮಗೋಸ್ಕರ ಅಂದರೆ ನಿಮ್ಮ ಇದರಲ್ಲಿ ಇದಾಗಲಿ ಅಂತ ಫಸ್ಟ್ ಟೈಮು ಅನೌನ್ಸ್ ಮಾಡಿರೋದು ಬುಲ್ಲಿ ಅಂತ. ಥ್ಯಾಂಕ್ ಯು ಸರ್. ಸರ್ ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟು, ಒಂದು ತಾಯಿ ಮಗನ ಕತೆ. ಏನು ಅಂದರೆ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕೊಂಡಾಗ ತಾಯಿ ಮಗನ ಸಿಚುವೇಶನ್ಸ್ ಏನಾಗುತ್ತೆ ಅನ್ನೋದ್ರ ಮೇಲೆ ಅಷ್ಟೇ. ಸೊ ಫೈನಾನ್ಷಿಯಲ್ ಕ್ರೈಸಿಸ್ ಸಿಗಾಕೊಂಡಾಗ ಏನಾಗುತ್ತೆ, ಅವ್ರು ಮಿಡಲ್ ಕ್ಲಾಸ್ ಸೊಸೈಟಿಲಿ ಇರೋ ಜನ ಹೆಂಗೆ ಒದ್ಲಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಸರ್. ತುಂಬ ಡೆಡ್ ಆಪೋಸಿಟ್ ಬಡ್ಡಿ ಮಗ ಅಂತ ನಾನು ಕರೀತಾರೆ ತುಂಬ ಜನ. ಬಡ್ಡಿ ವ್ಯಾಪಾರಿ. ಏನಾದರೂ ಊರಶಿಗೆ ಒಂದು ಕಾಟ ಕೊಡ್ತೀನಿ, ಊರಶಿಗೆ ತುಂಬ ಇದು ಮಾಡ್ತೀನಿ ಅಂದರೆ ಹೀರೋಗೂ ಮತ್ತು ಇವು ತಾಯಿ ಮಗನಿಗೆ ಇಬ್ಬರಿಗೂ ನಾನೇ ಆ ಲೆವೆಲ್ ಕಾಟ ಕೊಡ್ತೀನಿ. ಅದನ್ನು ಅವರು ಸಹಿಸ್ಕೊಂಡು ಅವರು ಸರಿಯಾಗಿ ಹೋಗೋದವ್ರ ಕ್ಯಾಲ್ಕುಸಿ. ಕಾಮಿಡಿ ಕಾಟ ಸರ್, ಕಾಮಿಡಿ. ನನ್ನನ್ನು ಸೀರಿಯಸ್ ಆಗಿ ಮಾಡಿದ್ರೆ ಯಾರು ಸರ್ ನೋಡ್ತಾರೆ? ನನಗೆ ಆ ಥರದ ಪಾತ್ರ ಮಾಡಿಸಿದ್ದಾರೆ. ಮೇಡಮು ಕೂಡ ತುಂಬ ಚೆನ್ನಾಗಿ ನನಗೆ ಸಖತ್ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ಪ್ರೊಫೆಷನಲಿ ನಾನು ಡೈರೆಕ್ಟ್ರ್ ಅಷ್ಟೇ, ಬಟ್ ನಾಟ್ ಎ ಗುಡ್ ಆರ್ಟಿಸ್ಟ್. ಏನೋ ನಾನು ಕಂಡ್ಕೊಂಡಿದ್ದು ನಾನು ಮಾಡ್ತಾ ಇರ್ತೀನಿ ಪಾತ್ರಗಳನ್ನ. ಮೇಡಮ್ ಜೊತೆ ನನ್ನ ಮೇಡಮ್ ದೊಡ್ಡ ಫ್ಯಾನ್ ನಾನು. ಆ್ಯಕ್ಚುಲಿ ರಾಮಾಶ್ರಮ ಬ್ಯಾಮದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವ್ರು ಮಾಡ್ತಿದ್ದಾರೆ ಅಂತ ಪಿಕ್ಚರಲ್ಲಿ ಅಂದ ತಕ್ಷಣ ನಿಜವಾಗ್ಲೂ ನಾನು ತುಂಬ ಖುಷಿಯಾದೆ. ಅಲ್ಲಿ ಅವ್ರ ಜೊತೆನೇ ಪಾತ್ರ ಇತ್ತು, ತುಂಬ ಖುಷಿ ಆಯಿತು. ಡೈರೆಕ್ಟ್ರು ಒಂದು ಒಳ್ಳೆ ಪಾತ್ರ ನನ್ನ ಕೈಲಿ ಮಾಡಿಸ್ಬೇಕು ಅಂತ. ಬಟ್ ಈ ಪಾತ್ರ ಮಾಡೋದಕ್ಕೆ ಕಾರಣ ನಮ್ಮ ಕೂರ್ಗಿ ಹುಡುಗಿ ಹರ್ಷಿತಾ ಪೂರ್ಣಚ ಅವರೇ ಗಲಾಟೆ ಮಾಡಿ, ಇಲ್ಲ ಅವನಿಗೆ ಹಾಕ್ಬೇಕು ಆ ಕ್ಯಾರೆಕ್ಟ್ರು, ಅವ್ನು ಕ್ಯಾರೆಕ್ಟರ್ ಮಾಡ್ತಾನೆ ಅವನು ಹುಡುಕ್ರಿ ಅಂತೇಳಿ ಹುಡುಕಿಸಿ ಮಾಡಿ ನನಗೆ ಈ ಪಾತ್ರ ಮಾಡಿಸಿದ್ರು. ನನಗೆ ಮೇಡಮ್ ಜೊತೆ ಕೆಲಸ ಮಾಡಿದಾಗ ನಿಜವಾಗ್ಲೂ ನನ್ನಲ್ಲೂ ಒಬ್ಬ ಕಲಾವಿದ ಇದ್ದಾನೆ ಅಂತ ಅನಿಸಿದ್ದೆ ನನಗೆ ಇವ್ರ ಜೊತೆ ಕೆಲಸ ಮಾಡಿದಾಗ. ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ ಮೇಡಮು. ತುಂಬ ಗ್ರೇಟ್ ಅವ್ರ ಜೊತೆ ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿದೆ ಪಾತ್ರ. ಇಸ್ ಗುಡ್. ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಅಂದರೆ ಕಾಮಿಡಿಯನ್ಸಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಅವ್ರು ಇಡೀ ಸಿನಿಮಾನೇ ಹ್ಯೂಮರಿಂದ ಇರುತ್ತೆ. ಆ್ಯಂಡ್ ನಮ್ಮದು ಅದೃಷ್ಟ ಅನ್ಬೋದು. ಮೇಡಮ್ ಜೊತೆಗೆ ನಾನು ಅದನ್ನೇ ಹೇಳಿದೆ ಸರ್ ನನ್ನ ಕತೆ ಹೇಳಿದಾಗ, ಇದು ಊರ್ವಶಿ ಮೇಡಮ್ ಮಾಡ್ತಾರೆ ಅಂದರೆ ಒಬ್ಬ ಕಾಮಿಡಿಯನ್ಗೆ ಡ್ರೀಮ್ ಇರುತ್ತಲ್ಲ, ಇಂತಿಂಥವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಮೋಸ್ಟ್ಲಿ ಕಾಮಿಡಿಯನ್ ಊರ್ವಶಿ ಮ್ಯಾಮ್ ಜೊತೆ ಆ್ಯಕ್ಟ್ ಮಾಡೋದಕ್ಕಿಂತ ಇನ್ನೊಂದು ದೊಡ್ಡ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಾದ್ರ ಮೇಲೆ ಇನ್ನು ನಮ್ಮ ಕನ್ನಡದಲ್ಲಿ ಲೆಜೆಂಡು ಓಂ ಪ್ರಕಾಶ್ ಸರು ಮೊನ್ನೆ ಇಂಟರ್ವ್ಯೂ ನೋಡೇ ತಲೆಗೆಟ್ಟೋಗ್ಬಿಟ್ಟಿತ್ತು ನಮಗೆಲ್ಲ. ಸೊ ಕಟ್ ಮಾಡಿದ್ರೆ ಸರ್ ಜೊತೆ ಸಿನಿಮಾ ಮಾಡೋ ಅವಕಾಶ. ಸೊ ಆ್ಯಂಡ್ ಹರ್ಷಿತಾ ಮೇಡಮ್, ಭುವನ್ ಸರ್, ತುಂಬ ಭುವನ್ ಸರ್ಗೂ ನನಗೂ ಅಷ್ಟು ಪರಿಚಯ ಇರಲಿಲ್ಲ. ಬಟ್ ಇವಾಗ ಎಷ್ಟು ಕ್ಲೋಸ್ ಆಗಿದ್ದೀವಿ ಅಂದರೆ ನಿಜವಾಗಿ ನಾವು ಈಗ ಆ್ಯಕ್ಟ್ ಮಾಡ್ತಾ ಮಾತಾಡಿದ್ವಿ, ಬ್ರೋ ನಾವು ಕ್ಯಾರೆಕ್ಟ್ರಿಗೆ ಇಳಿದು ಬಿಟ್ಟಿದ್ದೀವಿ, ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಅಂತ. ಆ್ಯಂಡ್ ಮೇಡಮ್ ಚಿಕ್ಕಾಪಟ್ಟೆ ಓಡಾಡ್ತಾ ಇರ್ತಾರೆ. ಇನ್ನು ನನಗೆ ಭಯ, ಇವತ್ತೆಲ್ಲ ಇವ್ರು ಪೇಮೆಂಟ್ ತರ್ತಾರೆ, ಹಿಂಗೆ ಓಡಾಡಿದ್ರೆ 4 ದಿನಕ್ಕೆ ಇನ್ನೊಂದು ಮಗು ಪೇಮೆಂಟ್ ಇಟ್ಕೊ ಬರುತ್ತೇನೋ ಅಂತ ಅಷ್ಟು ಓಡಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಇಡೀ ಟೀಮಿಂದ ತುಂಬ ಸಪೋರ್ಟ್ ಇದೆ. ಸೊ ನಮ್ಮ ಬುಲ್ಲಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಸರ್, ಈ ಸಿನಿಮಾದಲ್ಲಿ ನನ್ನಂಥ ಪುಟ್ಟ ಕಲಾವಿದನ ಇಷ್ಟಿಷ್ಟು ದೊಡ್ಡ ಆ್ಯಕ್ಟ್ರ್ ಜೊತೆಗೆ ಆ್ಯಕ್ಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನೂಪ್ ಸರ್. ಆ್ಯಂಡ್ ಇವ್ರ ಜೊತೆ ಬೇರೆ ಆ್ಯಕ್ಟ್ ಮಾಡಿಬಿಟ್ಟಿದ್ದೀನಿ, ಅದು ಇನ್ನೂ ಅದೃಷ್ಟ. ಥ್ಯಾಂಕ್ ಯು. ಆ್ಯಕ್ಚುಲಿ ಅನೂಪ್ ಸರ್ ಈ ಕತೆ ಹೇಳ್ಬೇಕಾದ್ರೆ ತುಂಬ ನಕ್ಕಿದ್ದೀವಿ ನಾವು ಅವತ್ತು. ಆವಾಗಲೇ ನಮ್ಗೆ ಒಂಥರ ಈ ಸಿನಿಮಾ ಹಿಟ್ ಅಂತ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಆ ಥರ ಒಂದು ಒಳ್ಳೆ ನರೇಷನ್ ಕೊಟ್ಟಂಥ ಅನೂಪ್ ಸರ್ಗೆ ಕಂಗ್ರ್ಯಾಚುಲೇಷನ್ಸ್. ಅದಾದಮೇಲೆ ಒಂದು ಸ್ಟಾರ್ ಸ್ಟಡೆಡ್ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹರ್ಷಿಕಾ ಅವರು ಪರ್ಟಿಕ್ಯುಲರ್ ಆಗಿ ಆ ಪಾತ್ರಕ್ಕೆ ಇದೇ ಕ್ಯಾರೆಕ್ಟರ್ ಇವರೇ ಬೇಕು ಅಂತ ಆಯ್ಕೆ ಮಾಡಿರೋಂಥ ತುಂಬ ಅತ್ಯದ್ಭುತ ಕಲಾವಿದರಿದ್ದಾರೆ. ಆಮೇಲೆ ಸುಮಾರು ವರ್ಷಗಳ ನಂತರ ಊರ್ವಶಿ ಮೇಡಮ್ನ ಮತ್ತೆ ಕನ್ನಡಕ್ಕೆ ಕರ್ಕೊಂಬಂದ ಹೆಗ್ಗಳಿಕೆ ನಮ್ಮಲ್ಲಿದೆ. ಅದಂತರ ಭುವನ್ ಅವರ ರಿಯಲ್ ಲೈಫಲ್ಲಿ ನಾವು ಹೆಂಗೆ ನೋಡಿದ್ದೀವೋ ಅದೇ ಥರನೇ ಬುಲ್ಲಿ ಅಂತ ಹೇಳ್ಬೋದು. ಆ ಥರ ವೆರಿ ಆ್ಯಕ್ಟಿವ್ ಪರ್ಸನ್. ಸೊ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಮೇಲೆ ಓಂ ಪ್ರಕಾಶ್ ಸರ್, ನಾನು ಅವ್ರ ಒಟ್ಟಿಗೆ ಒಂದು ಸಿನಿಮಾ ಕೆಲಸ ಮಾಡಿದ್ದೀನಿ.
ಸೊ ಅದೊಂದು ಸೊ ಹಾಗಾಗಿ ತಂಡಕ್ಕೆ ಒಳ್ಳೆಯದಾಗಲಿ, ವಿಲ್ ಬಿ ದೇರ್ ಟು ಸಪೋರ್ಟ್. ಬುಲ್ಲಿ ಅನ್ನೋ ಫಿಲಮು ಥಿಯೇಟ್ರಲ್ಲಿ ರಿಲೀಸ್ ಆದಾಗ ಪ್ಲೀಸ್ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಓಕೆನಾ? ನೋಡಿಲ್ಲ ಅಂದರೆ ಫನ್ ಮಿಸ್ ಮಾಡ್ಕೊತೀರಾ. ಥ್ಯಾಂಕ್ ಯು ಅನೂಪ್ ಸರ್. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು. ಅನೂಪ್ ಸರ್ ಫಿಲಮ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಂಗೆ ಸ್ಕ್ರಿಪ್ಟು ಚೆನ್ನಾಗಿ ಬರೆದಿದ್ದಾರೆ. ನೆಕ್ಸ್ಟ್ ಪಿಕ್ಚರಲ್ಲೂ ನನ್ನ ಹಾಕೊಂತಾರೆ ಅಂತ. ನಿನ್ನ ಪಾತ್ರ ಹೇಳೋ, ನಿನ್ನ ಪಾತ್ರದ ಬಗ್ಗೆ, ನಿನ್ನ ಪಾತ್ರದ ಬಗ್ಗೆ ಏನು ಆಕ್ಟ್ ಮಾಡಿದ್ದೆ ಹೇಳೋ. ಅದು ಹೇಳ್ಬಾರ್ದು, ಅದನ್ನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಚಿಂಟು, ಅದನ್ನೆಲ್ಲ ಹೇಳ್ಬಾರ್ದು. ಥಿಯೇಟ್ರಲ್ಲಿ ಹೋಗಿ ನೋಡಿದ್ರೆ ಅದೊಂಥರ ಮಜಾ, ಹೇಳಿದ್ರೆ ಒಂಥರ ಮಜಾ ಇರಲ್ಲ. ಗೊತ್ತು, ಅದು ಅವ್ರಿಗೆ ಗೊತ್ತು, ಎಲ್ರಿಗೂ ಗೊತ್ತು. ನಾನು ಬಿಫೋರ್ ದ ಫಿಲ್ಮ್ ನಾನು ಮಾತಾಡೋಲ್ಲ ಜಾಸ್ತಿ ಆ ಫಿಲ್ಮ್ ಬಗ್ಗೆ. ನಾನು ಪ್ರೇಯರ್ ಮಾಡ್ತೀನಿ. ಈ ಸಂತೋಷ ಒಂದು 100 days ಫಂಕ್ಷನ್, ಆ ಫಂಕ್ಷನಲ್ಲಿ ನೀವು ಎಲ್ಲರೂ ಜೊತೆಲಿ ನನಗೆ ಮಾತಾಡಬೇಕು. ನೀವು ಇಲ್ಲಿರೋ ಎಲ್ಲರೂ ಬರಬೇಕು. ನೀವು ಒಳ್ಳೆಯ ಸಿನಿಮಾ ಅಂತ ಪ್ರೇಯರ್ ಮಾಡ್ತಾ ಇದ್ದೀವಿ. ಓವರ್ ಕಾನ್ಫಿಡೆನ್ಸ್ ಅದು ಇಲ್ಲ ನನಗೆ. ಬಟ್ ನಿಮ್ಗೆ ಗೊತ್ತು, ಒಂದೊಂದು ಪಿಕ್ಚರ್ ನಾನು ಮಾಡಿರೋ ಪಿಕ್ಚರೆಲ್ಲ ಫ್ರಮ್ ಶ್ರಾವಣ ಬಂತು ಗೊತ್ತು. ನಾನು ಕನ್ನಡ ಇಂಡಸ್ಟ್ರಿ ಜೊತೆಲಿ ನನಗೆ ಒಂದು ದೈವಿಕ ಒಂದು ಸಂಬಂಧ ಇದೆ. ಬಿಕಾಸ್ ಅಪ್ಪಾಜಿ ಫಿಲ್ಮಲ್ಲಿ ನಾನು ಬಂದೆ. ಆವತ್ತಿಂದ ಎಲ್ಲ ಜನ್ರೇಷನಲ್ಲೂ ನಾನು ಒಬ್ಬೊಬ್ಬರ ಜೊತೆ ವರ್ಕ್ ಮಾಡ್ತಾಯಿದ್ದೀನಿ. ಅಂಬಿಯಣ್ಣ, ಅನಂತನಾಗ್ ಸರ್, ಶಂಕರ್ನಾಗ್ ಸರ್, ಆ್ಯಂಡ್ ರವಿ ಸಾರ್, ವಿಷ್ಣು ಸಾರ್, ಎಲ್ಲರ ಜೊತೆಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟೆ. ಈಗ ಈ ಜನ್ರೇಷನ್ ಆಮೇಲೆ ರಮೇಶ್ ಅವರು, ನಾರಾಯಣ್ ಅವರು, ಕೋಮಲ್ ಅವರು, ಅವರ ಜೊತೆಯಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರ 2 pictures ನಾನು ಮಾಡಿದೆ. ದೊಡ್ಡ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕಾಮಿಡಿ ಪಿಕ್ಚರ್ ಮಾಡಿದಾಗ ನನ್ನನ್ನು ಕರೆದು, ಮ್ಯಾಮ್ ನೀವಿದ್ರೆ ನಮಗೂ ಕಾನ್ಫಿಡೆನ್ಸ್ ಆಗುತ್ತೆ ಬನ್ನಿ ಅಂತ ಹೇಳಿ. ಸೊ ಇಲ್ಲಿರೋ ಡೈರೆಕ್ಟರ್ಸ್, ಇಲ್ಲಿರೋ ಆ್ಯಕ್ಟರ್ಸ್ ಎಲ್ಲರೂ ನನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ತುಂಬ ಒಳ್ಳೆಯ ವಿಷಯ ಅಂದರೆ ಥ್ಯಾಂಕ್ಸ್ ಹೇಳಬೇಕು. ನಾನು ಮರೆಯೋದೇ ಇಲ್ಲ. ನಾನು ಇದಕ್ಕಿಂತ ದೊಡ್ಡ ಗ್ಯಾಪ್ ಆಯಿತು ಒಂದು ಟೈಮಲ್ಲಿ ತಮಿಳ್ ಫಿಲಿಮ್ಸು, ಅಲ್ಲೇ ನಾನು ಹೀರೋಯಿನ್ ಆಗಿ ಬಂದೆ. ಆದರೆ ಕನ್ನಡದಲ್ಲಿ ಒಂದು 10 years ಆಯಿತು. ನಾನು ಯಾವಾಗ ಏನಾಯಿತು ಕನ್ನಡದಲ್ಲಿ ಪಿಕ್ಚರ್ಸ್ ಎಲ್ಲ ಕತೆ ಹೇಳ್ತಾರೆ, ನಮಗೆ ಒಂದು ಅಟ್ಯಾಚ್ಮೆಂಟ್ ಇರಲ್ಲ ಆ ಸ್ಟೋರಿ. ಸೊ ಈ ಕತೆ ನನಗೋಸ್ಕರ ಅಷ್ಟೊಂದು ಸಫರ್ ಮಾಡಿ ಹರ್ಷಿ ಬುವ ಇಬ್ಬರು ಚೆನ್ನೈ ಬಂತು, ಅನೂಪ್ ಎಲ್ಲರೂ ಬಂದು ಆ ಕತೆ ಹೇಳ್ತಾರೆ. ಇದಕ್ಕೆ ನನ್ನನ್ನು ಕರೆದ್ರ ನಾನು ಮಿಸ್ ಮಾಡಬಾರ್ದು ಅನ್ನೋದು ಮಲಯಾಳಂ ಪಿಕ್ಚರ್. ಆಗಲೇ ನಾನು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಪೋಸ್ಟ್ಪೋನ್ ಮಾಡಿ ನಾನು ಬಂದೆ. ಇಲ್ಲಿಗೆ ಬಂದ ಮೇಲೆ ನಾನು ಫೀಲ್ ಮಾಡಿದೆ, ಅಯ್ಯೋ ಈ ಪಿಕ್ಚರ್ ನಾನು ಮಾಡಲಿಲ್ಲ ಅಂದರೆ ದೊಡ್ಡ ಮಿಸ್ಟೇಕ್ ಆಗಬೇಕು ಅಂತ. ಸೊ ಅದು ಪಡಂ ರಿಲೀಸ್ ಆದ ಮೇಲೆ ಅದು ಇದು ಹಾಗೆ ಇರುತ್ತೆ. ನಾನು ಜಾಸ್ತಿ ಹೋಪ್ ಕೊಡೋದು ನನಗೆ ಯಾವಾಗಲೂ ಇಷ್ಟ ಇಲ್ಲ. ನಿಮಗೆಲ್ಲರೂ ಗೊತ್ತು, ಹಳೆ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತು. ಸರ್ ಇದಾರಲ್ಲ, ಫೋಟೋಗ್ರಾಫರ್ ಸರ್ ಇದಾರಲ್ಲ, ಅವ್ರಿಗೆ ಗೊತ್ತು ಎಲ್ರಿಗೂ. ಅವರಪ್ಪ ನನ್ನ ಹತ್ರ ಯಾವಾಗಲೂ ಇರ್ತಾರೆ. ಈ ಕ್ಯಾರೆಕ್ಟರ್ ಹೇಗೆ ನೀವು ಸೆಲೆಕ್ಟ್ ಮಾಡೋದು, ಅದು ಒಂದು ದೊಡ್ಡ ವಿಷಯ. ನಾನು ಹೇಳೋದಕ್ಕೆ ಯಾವಾಗಲೂ ಒಂದೇ ಮಾತು, ಇದು ಆ ದೇವರು ಕೊಟ್ಟರು, ಅದೇ ಥ್ರೂ ದೆಮ್. ಅದಕ್ಕೆ ಇವರಿಬ್ಬರು ಅನೂಪ್ ಎಲ್ಲರೂ ಇಲ್ಲಿಗೆ ಬಂದ ಮೇಲೆ ಈ ಜನ್ರೇಷನ್ದಾಗ ಇವರು ಒಳ್ಳೆ ಕಾಮಿಡಿ ಮಾಡಿದ್ರು. ಕಾರ್ತಿಕ್, ಬುವಾ ಫಸ್ಟ್ ಒಂದು ಚೇಚಿ ನನಗೆ ಆಗೋಲ್ಲ ಚೇಚಿ ಕಾಮಿಡಿ ಪಿಕ್ಚರ್ಸ್ ಏನು ನಾವು ಮಾಡಲಿಲ್ಲ, ಟೈಮಿಂಗ್ ಎಲ್ಲ ನನಗೆ ಗೊತ್ತಿಲ್ಲ, ನೀವಿದ್ದೀರಿಂದ ಒಂದೇ ಒಂದು ನಂಬಿಕೆ ನನಗಿದೆ, ಏನು ಕಾನ್ಷಿಯಸ್ ಆಗಬೇಡ, ಹೋಗು ಬರುತ್ತೆ. ಅಯ್ಯೋ ನಾನು ಕಾಮಿಡಿ ಬೇಕಲ್ಲ, ಕಾಮಿಡಿ ಮಾಡಬೇಕಲ್ಲ ಅಂತ ಟೆನ್ಷನ್ ತೆಗೆಯೋದು ಬೇಡ. ಟೆನ್ಷನ್ ಆಗಿ ಇದು ಆ್ಯಕ್ಟ್ ಮಾಡೋದಲ್ಲ ಕಾಮಿಡಿ, ಆರಾಮಾಗಿರಬೇಕು ಅಂತ. ಬಟ್ ಸೂಪರಾಗಿ ಬಂದಿತ್ತು. ಒಂದು ಹೊಸ ಭುವನ್ ನೀವು ನೋಡಿದಿರಿ ಈ ಪಿಕ್ಚರಲ್ಲಿ. ಡೆಫಿನೆಟ್ಲಾಗಿ ಈ ಪಿಕ್ಚರ್ ಒಂದು ಚೇಂಜ್ ಆಗುತ್ತೆ. ಭುವನಿಗೆ ಇನ್ನೊಂದು ಏನು ಹೇಳೋದು, ಇನ್ನೊಂದು ರೂಟ್ ಬರುತ್ತೆ ಡೆಫಿನೆಟಾಗಿ. ಆ್ಯಂಡ್ ಅದರ್ ಲ್ಯಾಂಗ್ವೇಜು ಆಲ್ಸೋ. ಈಗೆಲ್ಲ ಪಿಕ್ಚರ್ಗಳು ಪ್ಯಾನ್ ಇಂಡಿಯನ್ ಪಿಕ್ಚರ್ಸ್, ಈ ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜು ಅಂತ ಇಲ್ಲ. ಸೊ ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆ. ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಹಿಂಗೆ ಹೇಳ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಅದು ಹರ್ಷಿ
ಮಾಡಿರೋದು ಅಂತಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇಟ್ ವಾಸ್ ಅ ಡ್ರೀಮ್. ನಾನು ಯಾವತ್ತೂ ಅನ್ಕೋತಾ ಇದ್ವಿ ಮೇಡಮ್ ಜೊತೆ ಆ್ಯಕ್ಟಿಂಗ್ ಮಾಡಲೇಬೇಕು ಅಂತ. ನನಗೆ ಒಂದು ತುಂಬ ಕಲ್ತಂಥ ಒಂದು ಇದು ಎಕ್ಸ್ಪೀರಿಯನ್ಸ್ ನಾನು ತುಂಬ ಕಲಿತೆ. ಅಂದರೆ ಕಾಮಿಡಿ 730 ಸಿನಿಮಾ ಅಂತಂದರೆ ನಮ್ಮ ಊರ್ವಶಿ ಅಮ್ಮನವರು ಎಲ್ಲ ಥರದ ನಟನೆಯನ್ನು ಮಾಡುವಂಥದ್ದು. ಸೊ ಅವ್ರ ಜೊತೆ ನಾನು ಮೊದಲನೇ ದಿವಸ ಹೋಗಿ ಹೇಳಿದೆ, ಮೇಡಮ್ ನನಗೆ ಕಾಮಿಡಿ ಮಾಡೋಕ್ಕೆ ಬರೋಲ್ಲ, ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕು ನನಗೆ ಅಂತ. ಏನು ಟೆನ್ಷನ್ ತೊಗೋಬೇಡ, ಕಾನ್ಷಿಯಸ್ ಆಗಬೇಡ, ಅದೇನಿದೆ ಮಾಡ್ಕೊಂಡು ಹೋಗು ಅಂತಂದರು. ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋದ್ವಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಲ್ತಿದ್ದೀನಿ, ತುಂಬ ಟೈಮಿಂಗ್ ಬಗ್ಗೆ ಕಲ್ತಿದ್ದೀನಿ, ಆ್ಯಂಡ್ ಪಾತ್ರ ಪ್ರವೇಶದ ಬಗ್ಗೆ ಕಲ್ತಿದ್ದೀನಿ. ಆ್ಯಂಡ್ ಆ್ಯಂಡ್ ಮೇಡಮ್ ಹೇಳ್ತಾಯಿದ್ರು, ನಾವು ಶಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಕಾಮಾಗಿರ್ತೀವೋ, ಎಷ್ಟು ಕೂಲಾಗಿರ್ತೀವೋ ತಲೆಯಲ್ಲಿ, ಅಷ್ಟೇ ಅದ್ಭುತವಾಗಿ ಬರುತ್ತೆ ಶಾರ್ಟು ಅಂತ. ಅದನ್ನು ಫಾಲೋ ಮಾಡಿದ್ದೀನಿ. ಸೊ ಅದೆಲ್ಲ ಆಗಿ ಸ್ಕ್ರೀನಲ್ಲಿ ಅಥವಾ ನಮ್ಮ ಲ್ಯಾಪ್ಟಾಪಲ್ಲಿ ಔಟ್ಪುಟ್ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ. ದಟ್ ಒಂದು ಕಾಮಿಡಿಯನ್ನು ನಾವು ಹ್ಯಾಂಡಲ್ ಮಾಡೋಕ್ಕಾಗಿದೆ ಇಲ್ಲಿವರೆಗೂ ಅಂತ. ಸೊ ಥ್ಯಾಂಕ್ ಯು ಉರ್ವಶಿ ಮ್ಯಾಮ್, ಲವ್ ಯು ಫಾರ್ ದ್ಯಾಟ್. ಆ್ಯಂಡ್ ಅಷ್ಟೇ ಸೊ ಹಾಂ ಸೊ ಎಸ್ ಸೊ ಕೊಂಬು ಅಂದರೆ ಈ ಸಿನಿಮಾದಲ್ಲಿ ನನಗೆ ಮೊದಲು ಸಪೋರ್ಟ್ ಕೊಟ್ಟಿದ್ದು AVR ಗ್ರೂಪಿಂದ ಫಸ್ಟ್ ಸಪೋರ್ಟ್ ಸಿಕ್ತು ನನಗೆ. AVR ಗ್ರೂಪ್ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಮೂವಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ಒಂದು ವೇದಿಕೆಯಲ್ಲಿ ತುಂಬ ಸೀನಿಯರ್ ಎಲ್ಲ ಆ್ಯಕ್ಟರ್ಗಳಿದ್ದಾರೆ. ಸೊ ಈ ಬುಲ್ಲಿ ಅನ್ನೋ ಮೂವಿಗೆ ಸಂಬಂಧಿಸಿದಂಗೆ ಹೇಳೋದಾದರೆ, ಭುವನ್ ಅವರು ಬಿಟ್ಟರೆ ಈ ಬುಲ್ಲಿ ಅನ್ನೋ ಮೂವಿಗೆ ಇನ್ಯಾರು ಜಸ್ಟಿಫಿಕೇಷನ್ ಕೊಡೋಕ್ಕಾಗಲ್ಲ ಅಂದ್ಕೊಳ್ತೀನಿ. ಅಷ್ಟು ಎನರ್ಜೆಟಿಕ್ ಆಗ್ತಾರವರು. ಸೊ ನಮ್ಮ ಇನ್ನು ಊರ್ವಶಿ ಮೇಡಮ್ ಅವರು 729ನೇ ಮೂವಿ ಇಲ್ಲಿ ನಮ್ಮ ಈ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ನಮ್ಮ ಸಮೃದ್ಧ ಸ್ಟುಡಿಯೋ ಇದರಲ್ಲಿ ಬಂದಿರತಕ್ಕಂಥ ಮೂವಿಗೆ ಮೇಡಮ್ ಅವರು ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಓಂ ಪ್ರಕಾಶ್ ಸರ್ ಅವರಿದ್ದಾರೆ, ತುಂಬ ಸೀನಿಯರ್ ಅಚ್ಯುತ್ ಸರ್ ಅವರಿದ್ದಾರೆ. ಇವರೆಲ್ಲ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ನಮ್ಮ ಪ್ರಕಾಶ್ ತುಮಿನಾಡ್ ಅವರಿದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ. ಮತ್ತು ನಮ್ಮ ಹರ್ಷಿಕಾ ಮೇಡಮ್ ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರು ಈಗಿರೋ ಪರಿಸ್ಥಿತಿನಲ್ಲೂ ಸಹಿತ ಇಲ್ಲೇ ಮಾರ್ನಿಂಗ್ ಟು ಈವ್ನಿಂಗ್ ಇದ್ದು, ಸೊ ಅವರು ಕಂಪ್ಲೀಟಾಗಿ ಇದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರ ಆರೋಗ್ಯದ ಕಡೆ ಗಮನ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಸೊ ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಚಿತ್ರತಂಡಕ್ಕೆ ಒಂದು ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊಳ್ತಾ, ಈ ಚಿತ್ರ ಬುಲ್ಲಿ ಅನ್ನೋ ಚಿತ್ರ ಒಂದು ಒಳ್ಳೆ ಇದನ್ನು ಒಂದು 100 ಡೇಸ್ವರೆಗೂ ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಆ್ಯಕ್ಚುಲಿ ಅವರು ಪ್ರೆಗ್ನೆಂಟ್ ಇದ್ರು ಕೂಡ ಅಲ್ಲ ಸರ್, ಏನು ನಿಮ್ಮಿಬ್ಬರದ್ದು ಏನು ಸರ್ ನಂಗೆ ಅರ್ಥ ಆಗ್ತಿಲ್ಲ. ಏನು ಸರ್ ಮದುವೆ ಗಂಡ ಹೆಂಡ್ತಿನೇ ಇಟ್ಕೊಂಡಿದ್ದೀರಾ? ಮತ್ತೆ ಮನೆಗೆ ಹೋಗಿ ಬೈತಾರೆ, ಮನೆಗೆ ಹೋಗಿ ಹೊಡಿತಾರೆ, ಬೆಡ್ರೂಮಲ್ಲಿ ಎದೆ ಮೇಲೆ ಕಾಲಿಡ್ತಾರೆ. ಏನು ಸರ್ ಇದೆಲ್ಲ ನಿಮ್ಮದು ಕರ್ಮ ನಿಮ್ಮದು? ಎಲ್ಲ ನಂಗೆ ಅರ್ಥ ಆಗ್ತಿಲ್ಲ ನನಗೆ. ಅವ್ನು ನೋಡಿ ಊರು ತುಂಬ ನಗ್ತಾರೆ ನಿಮ್ಮ ಹೆಂಡತಿ. ಕರ್ಮನೇ ನಿಮ್ದೆಲ್ಲೋ ಇಬ್ಬರದು. ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಂ ಪ್ರಕಾಶ್ ರಾವ್ ಸೆಟ್ಟಲ್ಲಿ ಹಿಂಗೆ ಪಾತ್ರನೂ ಅಂತದೇ ಕೊಟ್ಟಿದೀವಿ. ಸೊ ಬೇಡ ಸೊ ಮುಗಿಸ್ಬಿಡ್ತೀನಿ. ಸೊ ಹರ್ಷಿಕಾ ಅವರು ಪ್ರೆಗ್ನೆಂಟ್ ಆಗಿದ್ರು ಕೂಡ 8 ತಿಂಗಳು, ಇನ್ನೊಂದು 3-4 ವಾರದಲ್ಲಿ ಡೆಲಿವರಿ ಇದ್ರೂ ಕೂಡ ಬೆಳಿಗ್ಗೆ ರಾತ್ರಿ ಅಂತ ನೋಡಿದೆ. 50 ಸಲ ಹೇಳಿದ್ರು ಮುಗಿಸ್ತೀನಿ ಅಂತ. ಮುಗಿಸ್ರಿ ಫಸ್ಟು. ಏನು ನಿಮ್ಮದೇ ನಿಮ್ಮ ದೊಡ್ಡ ರೋಗ ನಿಮಗೆ ಸರ್? ಪವನ್ ಇವ್ದು ಅದೇ ನಿಮ್ಮ ಹೆಸರೇನು? ಹರ್ಷಿತ್ ಭಗವಾನ. ಏನು ಕರ್ಮನಯ ನಿಂತು ಒಂದು ಅರ್ಥ ಆಯ್ತು ಸರ್. ಈ ಭುವನ್ ಮತ್ತು ಹರ್ಷಿತ ಪೂರ್ಣಚ ಇಬ್ಬರದ್ದು ಮಾತು ಮುಗೀತು. ದಯವಿಟ್ಟು ನಮ್ಮ ಚಿತ್ರದ ಕಥಾನಾಯಕಿ ಮತ್ತು ಎಲ್ಲ ಪಾತ್ರದಲ್ಲೂ ದೊಡ್ಡ ಹಿರಿಯರಾಗಿರೋ ನಮ್ಮ ಊರ್ವಶಿ ಮೇಡಮ್ ಮಾತಾಡ್ತಾರೆ ಸರ್, ಪ್ಲೀಸ್. ಸರ್ ಆ್ಯಕ್ಚುಲಿ ಎಲ್ರಿಗೂ ಗೊತ್ತು ನಾನು ಏನು ಮಾತಾಡ್ತೀನಿ. ಸಕ್ಸಸ್ ಫಂಕ್ಷನಲ್ಲಿ ನಾನು ಮಾತಾಡ್ತೀನಿ. ಕರೆಕ್ಟ್. ಎಸ್ ಸರ್ ಮುಗಿಸ್ತಾ ಇದ್ದೀನಿ ಸರ್. 1 ನಿಮಿಷ ಸರ್ ಮುಗಿಸ್ತೆ, 1 ನಿಮಿಷ. ಮೇಡಮ್ ಸರ್ ಮುಗಿಸ್ಬಿಡ್ತೀನಿ, 1 ನಿಮಿಷ. ನೀವಿದ್ರಿ. ಹಾಂ ಸರ್, ಆ್ಯಕ್ಚುಲಿ ನಾನು ಮತ್ತು ಓಂ ಪ್ರಕಾಶ್ ಸರ್ ಅವರು ಬಿಗ್ ಬಾಸಲ್ಲೂ ಒಂದೇ ಸೀಸನಲ್ಲಿ ಇದ್ವಿ, ನಿಮಗೆಲ್ಲ ಗೊತ್ತಿರ್ಬೋದು. ಸೊ ಅದಾದಮೇಲೆ ನಮ್ಮ ಭೇಟಿ ಆಗಿದ್ದು ಇವತ್ತು ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಅದು ಆಗಿರಲಿಲ್ಲ. ಸೊ ಎನಿವೆ ಥ್ಯಾಂಕ್ ಯು ಹರ್ಷಿಕಾ ಅವರು. ಪ್ರೆಗ್ನೆಂಟ್ ಇದ್ದರೂ ಕೂಡ
ಈ ವಯಸ್ಸಲ್ಲಿ ಅಂತ ಮೂರು ವಾರ ಇದ್ರು ಕೂಡ ನಮ್ಮ ಜೊತೆ ಸರ್ ನೀವು ಕನ್ಫ್ಯೂಸ್ ಮಾಡ್ಬಿಡ್ತೀವಿ ಸರ್, ಸಾರಿ. ಸೊ ಥ್ಯಾಂಕ್ ಯು ಅವ್ರಿಗೆ. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸೆಟ್ಟಲ್ಲಿ ಕೂತ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನು ಹ್ಯಾಂಡಲ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ. ನನಗೆ ಊಟ ತರಿಸೋದು, ಆಮೇಲೆ ಚೇಚಿಗೂ ಕೂಡ ಸ್ಪೆಷಲ್ ಏನಾದರೂ ಮಾಡಿ ತರಿಸೋದು, ಚೇಚಿ ಜೊತೆ ಕೂತ್ಕೊಳ್ಳೋದು, ಅವ್ರನ್ನ ನೋಡ್ಕೊಳ್ಳೋದು, ನಮ್ಮನ್ನು ನೋಡ್ಕೊಳ್ಳೋದು, ಪಾಪುನ ನೋಡ್ಕೊಳ್ಳೋದ್ರ ಜೊತೆ ಇದನ್ನೆಲ್ಲ ಮಾಡಿದ್ದಾರೆ. ಸೊ ಹರ್ಷಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹೀಗೆ ಇರಲಿ. ಸರಿ ಸರ್, ನೀವು ರಿಯಲ್ ಆಗಿ ಮಾತಾಡಿ. ನಾ ರಿಯಲ್ ಆಗಿ ಮಾತಾಡೋದಲ್ಲ, ನಿಮ್ಮಿಬ್ರು ಕಷ್ಟ ಸುಖ ಮನೇಲಿ ಮಾತಾಡ್ಕೊಳ್ರಿ ಇಬ್ರು. ಕಷ್ಟ ಸುಖ ಮಾತಾಡಿದಲ್ಲ ಸಿನಿಮಾ ಕಷ್ಟ ಸುಖ ಅಲ್ಲ ಇದು, ಅದು ಕರ್ತವ್ಯ ನೀವು ಮಾಡಿದ್ದೀರಾ. ಏನ್ರಿ ಬಂದಿರೋದು ನಿಮ್ಗೆ? ನಿನ್ ಗಂಡ ಹೀರೋ ಆಗೋದು ನಿಮ್ಗೆ ಇಷ್ಟ ಇಲ್ವಾ? 4 ಜನ ನೋಡಿ ಇಷ್ಟಪಡೋದು ಇಷ್ಟ ಇಲ್ವಾ? ಇಷ್ಟ. ಮತ್ತೆ ಅದಕ್ಕೆ ತಾನೇ ಕಷ್ಟಪಡ್ತಿದ್ದೀರಾ. ಪಡಿ. ಯಾರು ಹೇಳಿದ್ರು ನಿಮ್ಗೆ ಕಷ್ಟಪಡ್ಬೇಕಾ? ಆಯ್ತು ಸರ್. ಏನ್ರಿ ಬಂದಿತ್ತು? ಯಾಕ್ರಿ ಗೋಳಿ? ಆಯ್ತು ಸರ್. ಥ್ಯಾಂಕ್ ಯು. ನೋಡಿ ಆಯ್ತು ಸರ್, ನೀವು ಹೇಳಿದಕ್ಕೆಲ್ಲ ಜೈ. ನೀವು ಹೇಳಿದ ಅದೇ. ಸೊ ನಮ್ಮ